ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಒಂದಾಗಿರುವಂತಹ ಗೃಹಜ್ಯೋತಿ ಬಳಕೆದಾರರು ಸ್ವಲ್ಪ ಎಚ್ಚರ ವಹಿಸಬೇಕು. ಯಾಕಂದ್ರೆ ಸಮೀಕ್ಷೆಯ ಸಂದರ್ಭದಲ್ಲಿ ದಾಖಲೆಗಳನ್ನ ನೀಡಿಲ್ಲ ಅಂದ್ರೆ ಇನ್ಮೇಲೆ ನೋ ಫ್ರೀ ಕರೆಂಟ್. ಇಂಧನ ಇಲಾಖೆ ಫಲಾನುಭವಿಗಳಿಗೆ ಈ ಬಗ್ಗೆ ಎಚ್ಚರಿಕೆಯ ಸಂದೇಶವನ್ನ ನೀಡಿದೆ. ಸಮೀಕ್ಷೆ ನಡೆಸ್ತಾ ಇದ್ರು ಕೂಡ ಇನ್ನು 73 ಲಕ್ಷ ಮನೆಗಳ ಸಮೀಕ್ಷೆ ಬ್ಯಾಲೆನ್ಸ್ ಇದೆ, ಬಾಕಿ ಉಳಿದುಕೊಂಡಿದೆ. ಮಾಲೀಕರು ಮನೆಯಲ್ಲಿ ಇಲ್ಲದೇ ಇದ್ದಂತಹ ಕಾರಣ ಸಮೀಕ್ಷೆ ಹಾಗೆ ಉಳಿದುಬಿಟ್ಟಿದೆ. ಹಾಗಾಗಿ ಈಗ ಸಮೀಕ್ಷೆಗೆ ಶಿಬಿರ ಆಯೋಜನೆಗೆ ಸರ್ಕಾರಕ್ಕೆ ಮನವಿಯನ್ನ ಮಾಡಿಕೊಳ್ಳಲಾಗಿದೆ. ಈ ಶಿಬಿರವನ್ನ ಆಯೋಜನೆ ಮಾಡಿ ಮತ್ತೊಮ್ಮೆ ಸಮೀಕ್ಷೆಯನ್ನ ನಡೆಸಿ ದಾಖಲೆಗಳನ್ನ ಸಂಗ್ರಹಿಸುವುದಕ್ಕೆ ಇಂಧನ ಇಲಾಖೆ ಸಜ್ಜಾಗಿದೆ. ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ ಮರುಪರಿಶೀಲನೆ ಆಗ್ತಾ ಇದೆ. ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿದ್ದಾರೋ ಅವರ ಮನೆಗೆ ಹೋಗಿ ದಾಖಲೆಗಳನ್ನ ಕಲೆ ಹಾಕಲಾಗ್ತಾ ಇದೆ. ಹಾಗಾಗಿ ಕೆಲವೊಂದು ಸಂದರ್ಭದಲ್ಲಿ ಅಂದ್ರೆ ಕೆಲಸಕ್ಕೆ ಹೋಗೋರು, ಮನೆಯಲ್ಲಿ ಒಬ್ಬರೇ ಇರುವಂಥವರು ಕೆಲಸಕ್ಕೆ ಹೋಗಿರ್ತಾರೆ ಅಥವಾ ಬೇರೆ ಬೇರೆ ಕಾರಣಗಳಿಂದ ಕೆಲವೊಂದಷ್ಟು ಮನೆಯಲ್ಲಿ ಸಮೀಕ್ಷೆ ಆಗಿಲ್ಲ. ಹಾಗಾಗಿ ಇನ್ನು 73 ಲಕ್ಷ ಮನೆಗಳ ಸಮೀಕ್ಷೆ ಹಾಗೆ ಬ್ಯಾಲೆನ್ಸ್ ಉಳ್ಕೊಂಡಿದೆ. ಇದಕ್ಕೆ ಪರ್ಯಾಯ ದಾರಿಯನ್ನ ಹುಡುಕೋದಕ್ಕೆ ಇದೀಗ ಇಂಧನ ಇಲಾಖೆ ಸಜ್ಜಾಗಿದೆ. ಮತ್ತೊಮ್ಮೆ ಶಿಬಿರವನ್ನ ಆಯೋಜನೆ ಮಾಡೋದಕ್ಕೆ ಮತ್ತೆ ದಾಖಲಾತಿಗಳನ್ನ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಮುಂದಾಗಲಾಗಿದೆ. ಈಗ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದನ. ಇನ್ನೂ ಕೂಡ ಗೃಹಜ್ಯೋತಿ ಬಳಕೆದಾರರ ಸಮೀಕ್ಷೆ ಮರುಪರಿಶೀಲನೆ ಕಂಪ್ಲೀಟ್ ಆಗಿಲ್ಲ. ಅನೇಕ ಕಾರಣಗಳಿಂದ ಇನ್ನೂ ಕೂಡ ಕಂಪ್ಲೀಟ್ ಆಗಿಲ್ಲ. ಇದೀಗ ಇಂಧನ ಇಲಾಖೆ ಎಚ್ಚರಿಕೆಯ ಸಂದೇಶವನ್ನ ನೀಡಿದೆ. ಇಫ್ ಇನ್ ಕೇಸ್ ಇವಾಗ ನಾನು ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳಕ್ಕಾಗಿಲ್ಲ, ಮನೆಯಲ್ಲಿ ಇರಲಿಲ್ಲ, ಅವ್ರ ಸಮೀಕ್ಷೆಗೆ ಬಂದಾಗ ದಾಖಲಾತಿಗಳನ್ನ ಕೊಟ್ಟಿಲ್ಲ, ಇವಾಗ ಏನ್ ಮಾಡ್ಬೇಕು? ಹಾಗಾದ್ರೆ ಗೃಹಜ್ಯೋತಿ ಬಳಕೆದಾರರು ಏನಾದ್ರೂ ಪರ್ಯಾಯ ವ್ಯವಸ್ಥೆ ಇದೆಯಾ ಚಂದನ? ಎಕ್ಸಾಕ್ಟ್ಲಿ ಪ್ರತೀಕ್ಷಾ, ನೀವು ಕೇಳಿದಾಗೆ ಎಷ್ಟೋ ಜನ, ಅದರಲ್ಲೂ ಪ್ರಮುಖವಾಗಿ ಬೆಂಗಳೂರಲ್ಲಿ ಸಾಕಷ್ಟು ಜನ ಆಫೀಸ್ಗೆ ಹೋಗೋರು ಇರ್ತಾರೆ, ಕೆಲ್ಸಕ್ಕೆ ಹೋಗೋರು ಇರ್ತಾರೆ. ಅಂಥವ್ರು ಬಹುಪಾಲು ಜನ ಸಮೀಕ್ಷೆಗೆ ಒಳಪಡೋದಕ್ಕೆ ಸಾಧ್ಯ ಆಗ್ತಿಲ್ಲ ಅನ್ನುವಂತ ಮಾಹಿತಿ ಕೂಡ ಹೊರ ಬರ್ತಾ ಇರುವಂತದ್ದು. ಪ್ರಮುಖವಾಗಿ ಇಂಥವ್ರಿಗೆ ಕೂಡ ಇಂಧನ ಇಲಾಖೆ ಅಲರ್ಟ್ ಹೇಳ್ತಾ ಇರುವಂತದ್ದು. ಯಾಕಂದ್ರೆ ನೀವು ಸಮೀಕ್ಷೆ ಮಾಡಿಸ್ಕೊಂಡಿಲ್ಲ ಅಂದ್ರೆ ನಿಮಗೆ ಮುಂದೆ ಫ್ರೀ ಕರೆಂಟ್ ಯಾವುದೇ ಕಾರಣಕ್ಕೂ ಸಿಗಲ್ಲ ಅನ್ನುವಂತ ಮಾತನ್ನ ಹೇಳ್ತಾ ಇರುವಂತದ್ದು. ಈಗ ಯಾರೆಲ್ಲ ಸಮೀಕ್ಷೆಗೆ ಒಳಪಟ್ಟಿಲ್ಲ, ಯಾರಿದ್ದಾರೆ 73 ಲಕ್ಷ ಮನೆಗಳ ಸಮೀಕ್ಷೆ ಬಾಕಿ ಇದೆ, ಅಂತ ಮನೆಗಳಿಗೆ ಮತ್ತೊಮ್ಮೆ ಮೀಟರ್ ರೀಡರ್ ಗಳನ್ನ ಕಳಿಸುವಂತ ವ್ಯವಸ್ಥೆಯನ್ನ ಇಂಧನ ಇಲಾಖೆ ಮಾಡ್ತಾ ಇರುವಂತದ್ದು. ಈಗ ಆಲ್ರೆಡಿ ಒಂದ್ ರೌಂಡ್ ಬಂದ್ ಹೋಗಿರ್ತಾರೆ, ಎಷ್ಟೋ ಮನೆಗಳು ಬೀಗ ಹಾಕಿರುತ್ತೆ. ಕೆಲವೊಂದು ಅಪಾರ್ಟ್ಮೆಂಟ್ ಗಳಲ್ಲಿ ತಮ್ಮ ಮಾಹಿತಿಯನ್ನ ಕೊಡೋದಕ್ಕೂ ಕೂಡ ನಿರಾಕರಣೆ ಮಾಡ್ತಾ ಇರುವಂತದ್ದು. ಇಂಥವರು ಸಮೀಕ್ಷೆಗೆ ಒಳಪಟ್ಟಿಲ್ಲ. ಹೀಗಾಗಿ ಇಂಥ ಮನೆಗಳಿಗೆ ಮತ್ತೊಮ್ಮೆ ಮೀಟರ್ ರೀಡರ್ ಗಳು ಬರ್ತಾರೆ. ಆಗ ನೀವು ನೋಂದಾಯಿಸಿಕೊಳ್ಳುವಂತ ಕೆಲಸವನ್ನ ಮಾಡ್ಬೇಕಾಗಿರುವಂತದ್ದು. ಮತ್ತೊಂದು ಪ್ರಸ್ತಾವನೆಯನ್ನ ಸದ್ಯ ಇಂಧನ ಇಲಾಖೆ ರಾಜ್ಯ ಸರ್ಕಾರಕ್ಕೆ ಕೊಟ್ಟಿರುವಂತದ್ದು ಏನಂದ್ರೆ 73 ಲಕ್ಷ ಮನೆಗಳ ಸಮೀಕ್ಷೆ ಬಾಕಿ ಇದೆ. ನಾವು ಆಲ್ರೆಡಿ ಮನೆಗಳಿಗೆ ವಿಸಿಟ್ ಮಾಡಿದೀವಿ. ನಮ್ಮ ಹತ್ರ ಇರೋ ಒಂದು ಆಪ್ಷನ್ ಏನಂದ್ರೆ ಆಯಾ ವ್ಯಾಪ್ತಿಯ ಎಸ್ಕಾಂ ಕಚೇರಿಗಳಲ್ಲಿ, ಬೆಸ್ಕಾಂ ಕಚೇರಿಗಳಲ್ಲಿ ಪ್ರಮುಖವಾಗಿ ಗೃಹ ಜ್ಯೋತಿಗೋಸ್ಕರನೇ ಒಂದು ಶಿಬಿರವನ್ನ ಆಯೋಜನೆ ಮಾಡ್ಬೇಕಾಗತ್ತೆ. ಇದರಿಂದ ಅವರೇ ಸ್ವತಃ ಯಾರೆಲ್ಲ ಮನೆ ಮಾಲೀಕರಿರ್ತಾರೆ, ಯಾರು ಗೃಹ ಜ್ಯೋತಿ ಬಳಕೆದಾರ ಇರ್ತಾರೆ, ಅವರೇ ಬಂದು ನೋಂದಾವಣಿ ಮಾಡ್ಕೊಳ್ಳುವಂತ ಕೆಲಸ ಮಾಡೋದಕ್ಕೆ ಇದು ಸಹಕಾರಿ ಆಗತ್ತೆ ಅಂತ ಒಂದು ಪ್ರಸ್ತಾವನೆಯನ್ನ ಸಲ್ಲಿಸಿರುವಂತದ್ದು. ಸದ್ಯ ಜುಲೈ 1ನೇ ತಾರೀಕು ಶುರುವಾಗಿದ್ದಂತ ಈ ಒಂದು ಮನೆ ಸಮೀಕ್ಷೆ ಜುಲೈ 30ಕ್ಕೆ ಅಂತ್ಯ ಆಗತ್ತೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಪರಿಪೂರ್ಣವಾಗಿ ಸಮೀಕ್ಷೆ ಮಾಡದ ಕಾರಣ ಇದನ್ನ 1 ತಿಂಗಳು ಅಂದ್ರೆ ಆಗಸ್ಟ್ ಪೂರ್ಣ ಪ್ರಮಾಣದಲ್ಲಿ ಸಮೀಕ್ಷೆ ಮಾಡೋದಕ್ಕೆ ಇಂಧನ ಇಲಾಖೆ ಪ್ಲಾನ್ ಅನ್ನ ಹಾಕೊಂಡಿದೆ. ಈ ಒಂದು ಪ್ರಸ್ತಾವನೆಯನ್ನ ರಾಜ್ಯ ಸರ್ಕಾರ ಅಂಗೀಕಾರವನ್ನ ಅಂದ್ರೆ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ರೆ ಆರಾಮಾಗಿ ಯಾರೆಲ್ಲ ಸಮೀಕ್ಷೆಗೆ ಒಳಪಟ್ಟಿಲ್ಲ ಅವರು ತಾವೇ ಹೋಗಿ ಖುದ್ದಾಗಿ ಎಸ್ಕಾಂ ಕಚೇರಿಗಳಲ್ಲಿ ನೋಂದಾವಣಿ ಮಾಡ್ಕೋಬಹುದು. ಪ್ರತೀಕ್ಷಾ, ಥ್ಯಾಂಕ್ ಯು ಚಂದನ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.